Hello everyone, welcome back to another vlog. ನಮ್ಮ ಬಡ್ಜೆಟ್ ಪ್ಲಾನಿಂಗ್ ವಿಡಿಯೋ ಕೆಳಗೆ ತುಂಬ ಜನ ಕೆಲವು ಡೌಟ್ಸು ಕೆಲವು ಕ್ವೆಶನ್ಸ್ ಹಾಕಿದ್ರಿ. ಆ ಎಲ್ಲ ಕಮೆಂಟ್ಸ್ಗೂ ನನಗೆ ಆನ್ಸರ್ ಮಾಡೋಕ್ಕಾಗಿಲ್ಲ. ಸೊ ಇದರಲ್ಲಿ ಮೋಸ್ಟ್ ಕಾಮನ್ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀನಿ. ಹಾಲಿಗೆ ಎಷ್ಟು ಕಡಿಮೆ ಅಮೌಂಟ್ ಸಾಕಾಗುತ್ತಾ ಅಂತ ಹಾಕಿದರೆ, ನಮ್ಮ ಮನೇಲಿ ನಾವು ರೆಗ್ಯುಲರ್ ಕಾಫಿ ಟೀ ಡ್ರಿಂಕರ್ಸ್ ಅಲ್ಲ. ಹಾಗೆಯೇ ಚರಿತ್ಗೂ ಕೂಡ ಹಾಲು ಅಷ್ಟು ಇಷ್ಟ ಆಗೋದಿಲ್ಲ, ಕುಡಿತಾನೆ, ಸ್ವಲ್ಪ ಲಿಮಿಟೆಡಾಗಿ ಕುಡಿತಾನೆ. ಒಂದೊಂದು ಸಲ ಅಂತೂ ಅವನಿಗೆ ಮೂಡಿಲ್ಲ ಅಂದರೆ ಕುಡಿಯೋದೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಗೆ ಸಕ್ಕರೆನೂ ತರೋದಿಲ್ಲ ನಾವು. ಹಾಗೆಯೇ ನೈಟ್ ಟೈಮ್ ನಾನು ಕಾರ್ತಿಕ್ಕು ಡಿನ್ನರ್ ಊಟ ಮಾಡೋದಿಲ್ಲ, ಜಂಕ್ ಫುಡ್ ಜಾಸ್ತಿ ತಿನ್ನೋದಿಲ್ಲ. ಹಾಗಾಗಿ ನಮ್ಮ ಖರ್ಚು ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ನಾನು ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ದ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲಿ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದಕ್ಕೆ ತಕ್ಕನಾಗೆ ಬೇರೆ ಬೇರೆ ರೀತಿಯಾದ ಖರ್ಚುಗಳಿರುತ್ತೆ. ಅದಕ್ಕೆ ತಕ್ಕನಾಗೆ ನಿಮ್ಮ ಬಡ್ಜೆಟ್ನ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಬಡ್ಜೆಟ್ ಪ್ಲ್ಯಾನ್ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗದಲ್ಲೇ ಇರ್ಬೋದು. ನಾವು ಹೇಗೆ ನಮ್ಮ ಬಡ್ಜೆಟ್ನ ಪ್ಲ್ಯಾನ್ ಮಾಡ್ತೀವಿ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಸೊ ಎಕ್ಸಾಕ್ಟಾಗಿ ಇದೇ ರೀತಿ ಫಾಲೋ ಮಾಡಿಬಿಡಿ. ನೀವು ಅದನ್ನು ಆಲ್ಟರ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ, ಹೇಗೆ ಏನೇನು ತಿಂತೀರಾ, ಅದ್ರ ಮೇಲೆ ನೀವು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳಿ. ನಾನು ಹೇಳೋದೇನೆಂದರೆ ಸ್ವಲ್ಪ ಸೇವಿಂಗ್ಸ್ ಜಾಸ್ತಿ ಮಾಡಿ ಖರ್ಚುಗಳನ್ನ ಕಡಿಮೆ ಮಾಡಿದ್ರೆ ನಮಗೇ ಮುಂದೆ ಬೆನಿಫಿಟ್ ಆಗುತ್ತೆ ಅನ್ನೋ ವಿಷಯ ತಿಳಿಸೋದಕ್ಕೋಸ್ಕರ ನಾವು ಆ ವಿಡಿಯೋ ಮಾಡಿದ್ದು. ಇನ್ನು ಬಹಳಷ್ಟು ಜನ ಮ್ಯೂಚುವಲ್ ಫಂಡ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಲೋನ್ ರೀಪೇಮೆಂಟ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ಅದ್ರ ಬಗ್ಗೆ ನಿಮ್ಗೆ ಏನೇನು ಕ್ವೆಶನ್ಸ್ ಇದ್ದರೆ ಈ ವಿಡಿಯೋ ಕೆಳಗಡೆ ಹಾಕಿದರೆ ಆ ಕ್ವೆಶನ್ಸ್ನ ನಾನು ಕಾರ್ತಿಕ್ಗೆ ಕೇಳಿ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದರಿಂದ ನಿಮಗೆ ಇನ್ನೂ ಸ್ವಲ್ಪ ಬ್ಯಾಂಕರ್ ಪಾಯಿಂಟ್ ಆಫ್ ವ್ಯೂವಿಂದ ಏನಾದರೂ ಟಿಪ್ಸು ಯೂಸ್ಫುಲ್ ಅನಿಸ್ಬೋದು. ಸೊ ಅದನ್ನು ಒಂದು ವಿಡಿಯೋ ಮಾಡೋಣಂತೆ. ಸೊ ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಾಪಿಂಗ್ ಮಾಡ್ತಿದ್ದೀವಿ. ಮೋರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೀವಿ. ಮನೆಯಲ್ಲಿ ನಾನು ಈ ವರ್ಷದ ಕೊನೆಯ ಅವರೆಕಾಳು ಸೀಸನ್ ಮುಗಿತಾ ಬಂತು. ಸೊ ಕೊನೆಯ ಬ್ಯಾಚ್ ಆಫ್ ಅವರೆಕಾಳಿತ್ತು. ಅದರಲ್ಲಿ ನಾನು ಅವರೆಕಾಳು ಉಸ್ಲಿ ಮಾಡ್ತಿದ್ದೀನಿ. ಇದು ಅಮ್ಮನ ಹತ್ರ ಕೇಳಿ ಮಾಡ್ತಿರೋದು. ನಂಗೆ ಅವರೆಕಾಳು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಮನೆಯಲ್ಲೆಲ್ಲ ಈ ಅವರೆಕಾಳು ಉಸ್ಲಿ ಮಾಡಿದ್ರೆ ಅಣ್ಣಂಗೆ ಅಪ್ಪಂಗೆ ಎಲ್ರಿಗೂ ತುಂಬ ಇಷ್ಟ. ಕಾರ್ತಿಕ್ಗೂ ಕೂಡ ಇಷ್ಟ ಆಗ್ಬೋದು. ಟ್ರೈ ಮಾಡಿ ನೋಡೋಣ ಅಂತ ಅಮ್ಮಂಗೆ ಕೇಳ್ಕೊಂಡು ಇವತ್ತು ಈ ರೆಸಿಪಿ ಮಾಡ್ತಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾದಿದ್ದಾದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆಯೇ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲದ್ರದ್ದು ಹಸಿ ವಾಸನೆ ಹೋಗಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ತಿದ್ದೀನಿ. ಈ ಅವರೆಕಾಳು ಉಸ್ಲಿ ಚಪಾತಿ ಜೊತೆ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಅನ್ನ ಜೊತೆಗೂ ಕೂಡ ತಿನ್ಬೋದು. ಸ್ವಲ್ಪ ನೀರು ಥರ ಮಾಡಿಕೊಂಡ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ನಾನು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ನಾವು ಯೂಸ್ ಮಾಡೋದು ಪಿಂಕ್ ಹಿಮಾಲಯನ್ ಸಾಲ್ಟು. ಮದುವೆ ಆಗೋ ಹೊಸದ್ರಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಅಂಗಡಿಯಿಂದ ತರ್ತಿದ್ದೆ. ಈಗ ನಾನು ಎಲ್ಲನೂ ಆದಷ್ಟು ಎಷ್ಟು ಮನೆಯಲ್ಲೇ ಪೌಡರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ, ಮನೆಯಲ್ಲೇ ಪೇಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಾನು ಮನೆಯಲ್ಲೇ ಮಾಡ್ಕೋತೀನಿ. ಹಾಗೆಯೇ ಸಾಂಬಾರು ಪುಡಿ, ಧನಿಯಾ ಪುಡಿ ಇದೆಲ್ಲ ನನಗೆ ಅಮ್ಮ ಅತ್ತೆ ಎಲ್ಲ ಅವ್ರು ಮಾಡ್ಕೊಂಡಾಗ ನನಗೂ ಒಂದೊಂದು ಸಣ್ಣ ಬಾಕ್ಸಲ್ಲಿ ಹಾಕ್ಕೊಟ್ಬಿಡ್ತಾರೆ. ಆಮೇಲೆ ಈ ಕಡೆ ಬಂದಾಗೆಲ್ಲ ಅವರು ಹಿಟ್ಟುಗಳು, ಅಕ್ಕಿ ಏನಿದ್ರು ಅವರು ನಮಗೆ ಒಂದೊಂದು ಬಾಕ್ಸಲ್ಲಿ ಹಾಕಿ ಕಳಿಸ್ತಾನೆ ಇರ್ತಾರೆ. ಹಾಗಾಗಿ ನಮಗೆ ಖರ್ಚು ತುಂಬ ಕಡಿಮೆ ಆಗುತ್ತೆ. ವೀಕೆಂಡ್ಸ್ ಆದರೆ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇರ್ತೀವಿ. ಸೊ ಆ ವೀಕೆಂಡ್ಸ್ ಕೂಡ ನಮಗೇನು ಖರ್ಚಿರೋದಿಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಅದರಲ್ಲಿ ಸ್ವಲ್ಪ ಡೌಟ್ಸ್ ಇತ್ತಲ್ಲ, ಅದಕ್ಕೋಸ್ಕರ ಕ್ಲಾರಿಫೈ ಮಾಡ್ತಿದ್ದೀನಿ ಅಷ್ಟೇ. ಈಗ ನಾನು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದ್ದಾದಮೇಲೆ ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಹಾಕಿದ್ಮೇಲೆ ಅರಿಶಿನದ ಪುಡಿ ಕೂಡ ಹಾಕಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಏನೂ ಹಾಕ್ತಾಯಿಲ್ಲ. ಈಗೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ವಾಶ್ ಮಾಡಿಟ್ಟಿರೋಂಥ ಅವರೆಕಾಳನ್ನು ಹಾಕ್ತಿದ್ದೀನಿ ಸಿಪ್ಪೆ ಸಮೇತ. ಈಗ ಇದನ್ನು ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ನಾವು ಬೇಯೋದಕ್ಕೆ, ಅವರೆಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ನ ಲೋ ಫ್ಲೇಮಲ್ಲಿ ಕೂಗಿದ್ರೆ ಸಾಕು. ಒಂದೇ ಒಂದು ವಿಸಿಲ್ ಹೊಡಿಸ್ಬಿಟ್ಟು ಆಮೇಲೆ ಓಪನ್ ಮಾಡಿ ನೋಡೋಣ ಹೇಗಾಗಿರುತ್ತೆ, ಕುಕ್ ಆಗಿರುತ್ತೋ ಇಲ್ಲೋ ಅಂತ. ಅಷ್ಟರಲ್ಲಿ ನಾನು ಚರಿತಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ. ಚರಿತಿಗೆ ಸ್ನಾನ ಅಂತಂದರೆ ತುಂಬ ಇಷ್ಟ. ಎಸ್ಪೆಷಲಿ ತಲೆ ಸ್ನಾನ ಅಂದರೆ ತುಂಬ ಎಂಜಾಯ್ ಮಾಡ್ತಾನೆ. ಅದನ್ನು ನೀವೇ ನೋಡಿ. ಅಜ್ಜಿ 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 ಅಜ್ಜಿ
ಅವನಿಗೆ ತಲೆ ಸ್ನಾನ ಮಾಡಿಸುವಾಗ ಶ್ಯಾಂಪೂ ಯಾವುದು ಅಪ್ಲೈ ಮಾಡ್ತೀನಿ, ಸೋಪ್ ಯಾವುದು ಅಪ್ಲೈ ಮಾಡ್ತೀನಿ ಬಾಡಿಗೆ ಅಂತೆಲ್ಲ ಕೇಳ್ತಿರ್ತೀರ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಮಾಮಾಅರ್ತ್ ಅವರ ಪ್ರಾಡಕ್ಟ್ಸು ಚರಿತ್ಗೆ. ಎಸ್ಪೆಷಲಿ ಶ್ಯಾಂಪೂ ನಾನು ಯಾವುದು ಯೂಸ್ ಮಾಡ್ತಿದ್ದೀನಿ ಪ್ರೆಸೆಂಟ್ ಅಂತ ಅಂದರೆ ಮಾಮಾಅರ್ತ್ ಅವರ ಕೋಕೋ ಸಾಫ್ಟ್ ಬೇಬಿ ಶ್ಯಾಂಪು. ಇದರಲ್ಲಿ ಸ್ಕಿನ್ ನರಿಷ್ಮೆಂಟ್ಗೋಸ್ಕರ ಕೋಕೋನಟ್ ಇದೆ, ಹಾಗೆಯೇ ಸ್ಕಿನ್ ಇನ್ಫೆಕ್ಷನ್ನ ದೂರ ಇಡೋದಕ್ಕೆ ಟರ್ಮರಿಕ್ ಇದೆ. ಈ ಎರಡೂ ಇಂಗ್ರೀಡಿಯೆಂಟ್ಸು ಮಕ್ಕಳ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟು. ತುಂಬ ಚೆನ್ನಾಗಿ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಹಾಗೆಯೇ ಯಾವುದೇ ರೀತಿಯಾದ ಅಲರ್ಜಿ, ಇಚ್ಚಿಂಗು ಏನೂ ಆಗದೆ ಇರೋ ಥರ ಕಾಪಾಡುತ್ತೆ. ಅದು ಬಿಟ್ಟು ನಾನು ನೆಕ್ಸ್ಟು ಕೋಕೋ ಸಾಫ್ಟ್ ಅವರ ಬೇದಿಂಗ್ ಬಾರ್ ಫಾರ್ ಬೇಬೀಸ್ ಯೂಸ್ ಮಾಡ್ತಿದ್ದೀನಿ. ಈ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ, ಸ್ಮೆಲ್ಲು, ಟೆಕ್ಸ್ಚರ್ ಎಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಇದು ಮಕ್ಕಳ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ. ಇದರಲ್ಲೂ ಕೂಡ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದಾರೆ, ಹಾಗೆಯೇ ಟರ್ಮರಿಕ್ ಯೂಸ್ ಮಾಡಿದ್ದಾರೆ. ಕೋಕೋನಟ್ಟು ಸ್ಕಿನ್ ಮಾಯಿಶ್ಚರ್ನ ಲಾಕ್ ಮಾಡುತ್ತೆ, ಹಾಗೆ ಟರ್ಮರಿಕ್ ಏನಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಯಾವುದೇ ರೀತಿಯಾದ ಸ್ಕಿನ್ ಇನ್ಫ್ಲಮೇಷನ್ನ ತಡೆ ಹಿಡಿಯುತ್ತೆ. ಹಾಗೆ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮೇಡ್ ಸೇಫ್ ಸರ್ಟಿಫೈಡ್ ಆಗಿರೋದ್ರಿಂದ ನೀವು ಧೈರ್ಯವಾಗಿ ಎವ್ರಿ ಡೇ ಮಕ್ಕಳ ಮೇಲೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇದು ಟಾಕ್ಸಿನ್ ಫ್ರೀ ಆಗಿರುತ್ತೆ, ಪ್ಯಾರಾಬೆನ್ ಫ್ರೀ ಆಗಿರುತ್ತೆ, ಹಾರ್ಮ್ಫುಲ್ ಕೆಮಿಕಲ್ಸಿಂದ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದ ಹಾರ್ಶ್ ಫ್ರೇಗ್ರೆನ್ಸ್ ಇರೋದಿಲ್ಲ. ಡ್ರೈನೆಸ್ಸಿಂದ ಮಕ್ಕಳ ಸ್ಕಿನ್ನು ಇಚ್ಚಿಂಗ್ ಎಲ್ಲ ಆಗ್ತಿದ್ರೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯೂಸ್ ಮಾಡೋದಕ್ಕೆ. ಇದ್ರ pH ಲೆವೆಲ್ ಕೂಡ 5.5 ಇರೋದ್ರಿಂದ ಮಕ್ಕಳ ಸ್ಕಿನ್ ಹೆಲ್ತು ಇಂಪ್ರೂವ್ ಆಗುತ್ತೆ. ಕ್ರೀಮಿ ಫಾರ್ಮುಲಾ ಇದೆ ಇದಕ್ಕೆ. ಹೇರ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಶ್ಯಾಂಪು. ಸೋಪ್ ಕಣ್ಣಿಗೆ ಅಪ್ಲೈ ಮಾಡೋದ್ರಿಂದ ಕಣ್ಣಲ್ಲಿ ನೀರು ಬರೋದಿಲ್ಲ, ಕಣ್ಣು ಉರಿ ಆಗೋದಿಲ್ಲ. ಮುಖ ತೊಳೆಯೋಕ್ಕೂ ಕೂಡ ನಾನು ಇದೇ ಸೋಪನ್ನ ಯೂಸ್ ಮಾಡ್ತೀನಿ. ಹಾಗೆಯೇ ಮಕ್ಕಳ ಹೇರ್ ಗ್ರೋತ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮಾಮಾಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರೂ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ನೀವು ಅದನ್ನು ಮೇಲ್ ಮೂಲಕ ಟ್ರ್ಯಾಕ್ ಮಾಡ್ಬೋದು. ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಬಿಟ್ಟು ನಾವು ಬೇರೆ ಯಾವುದೇ ಸ್ಟೋರ್ಗೆ ಹೋದ್ರೂ ಈಗ ಮೆಡಿಕಲ್ ಶಾಪು, ಸೂಪರ್ ಮಾರ್ಕೆಟು ಎಲ್ಲ ಕಡೆ ಮಾಮಾಅರ್ತ್ ಪ್ರಾಡಕ್ಟ್ ಸಿಗುತ್ತೆ. ಸೊ ನೀವು ಲಾಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ ಮಾಮಾಅರ್ತ್ ಪ್ರಾಡಕ್ಟ್, ಯಾವ ಸ್ಟೋರಲ್ಲಿ ನೋಡಿದ್ರಿ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾಗಿರೋ ಎಲ್ಲ ಲಿಂಕ್ಸು, ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ಬಂದಿದ್ದೀನಿ. ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿದೆ. ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಚೆನ್ನಾಗಿ ಕುಕ್ಕಾಗಿದೆ, ಪರ್ಫೆಕ್ಟಾಗಿ ಆಗಿದೆ. ನೀರಿನ ಅಂಶ ಕೂಡ ಪರ್ಫೆಕ್ಟ್ ಆಗಿದೆ. ಇದನ್ನು ರೊಟ್ಟಿ ಚಪಾತಿಗೂ ತಿನ್ಬೋದು. ಸ್ವಲ್ಪ ಗ್ರೇವಿ ಥರ ಆಗಿರೋದ್ರಿಂದ ಅನ್ನಕ್ಕೂ ಕೂಡ ತಿನ್ಬೋದು, ಆ ಥರ ಆಗಿದೆ. ಇದಕ್ಕೆ ನಾನಿವತ್ತು ಚಪಾತಿ ಮಾಡ್ತಿದ್ದೀನಿ. ಇದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ಇನ್ನೇನು ಕಾರ್ತಿಕ್ ಲಂಚಿಗೆ ಬರ್ತಾರೆ, ಅವ್ರಿಗೆ ಸರ್ವ್ ಮಾಡಿ ಹೇಗಾಗಿತ್ತು ಅಂತ ಅವ್ರ ಬಾಯಲ್ಲೇ ಕೇಳೋಣ. ನಮ್ಮನೇಲಿ ಎಲ್ರಿಗೂ ಅವರೆಕಾಳು ಅಂದರೆ ತುಂಬ ಇಷ್ಟ. ನನಗೊಬ್ಳಿಗೆ ಬಿಟ್ಟು ತಿಂತೀನಿ, ಬಟ್ ಕಂಟಿನ್ಯೂಸ್ ಆಗಿ ಫ್ರೀಕ್ವೆಂಟಾಗಿ ತಿನ್ನೋಕ್ಕಾಗಲ್ಲ. ನಿಮ್ಮ ಮನೇಲಿ ಅವರೆಕಾಳಿನ ಯಾವ ಡಿಶ್ಶು ಎಲ್ಲರಿಗೂ ತುಂಬ ಫೇವ್ರೇಟು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ಈ ವರ್ಷ ಅವರೆಕಾಳು ಸೀಸನ್ನ ಹೇಗೆಲ್ಲ ಎಂಜಾಯ್ ಮಾಡಿದ್ರಿ, ಯಾವ್ಯಾವ ಸ್ಪೆಷಲ್ ಐಟಮ್, ಯಾವುದಾದ್ರು ಹೊಸ ಐಟಮ್ ಟ್ರೈ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನಮ್ಮ ಸ್ವಾತಿ ಇದ್ದಾಳಲ್ಲ, ಅವರು ಅತ್ತೆ ಕೀಮಾ ಸಾರಲ್ಲಿ ಅವರೆಕಾಳು ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ಸಾಧ್ಯ ಆದರೆ ಭದ್ರಾವತಿಗೆ ಏನಾದರೂ ಹೋದಾಗ ಅಲ್ಲಿ ಸಾರು ಮಾಡಿದ್ರೆ ಆ ರೆಸಿಪಿನ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಉಪ್ಪು ಸ್ವಲ್ಪ ಕಡಿಮೆ ಏನೋ ಕರೆಕ್ಟ್ ಇದೆಯಾ? ತರೀಕೆರೆಯಲ್ಲಿ ನಮ್ಮ ನೇಬರ್ ಮನೆಯಲ್ಲಿ ಒಂದು ಮದುವೆ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಇನ್ವೈಟ್ ಮಾಡಿದರು. ಸೊ ಫಸ್ಟ್ ಟೈಮ್ ನಾವು ತರೀಕೆರೆಯಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಿರೋದು. ಸೊ ಅದಕ್ಕೆ ನಾವೆಲ್ಲರೂ ಹೇಗೆ ರೆಡಿಯಾಗಿ ಹೋಗಿದ್ವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫುಲ್ ಮದುವೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲನೂ ಪ್ಲ್ಯಾನ್ ಮಾಡಿದ್ದಿದ್ದು. ಬಟ್ ಮದುವೆಗೆ ಹೋದ್ಮೇಲೆ ಗೊತ್ತಾಯಿತು ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಚರಿತ್ ಕ್ರೌಡಿಗೆ ನೋಡಿ ಸ್ವಲ್ಪ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ಬೇಗ ವಿಶ್ ಮಾಡಿ ಊಟ ಮಾಡ್ಕೊಂಡು ಬಂದುಬಿಟ್ವಿ. ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ಔಟ್ಫಿಟ್ ತೋರಿಸ್ತಿದ್ದೀನಿ. ಇದು ನನ್ನ ಸ್ಯಾರಿ. ಇದು ನನಗೆ ನಮ್ಮ ಅತ್ತಿಗೆ ಫ್ಯಾಮಿಲಿಯವರು ನನಗೆ ಗಿಫ್ಟ್ ಮಾಡಿದ್ದು ಅಣ್ಣನ ಮದುವೆ ಟೈಮಲ್ಲಿ. ಸೊ ಈ ಸೀರೆ ಕಲರ್ ನಂಗೆ ತುಂಬ ಇಷ್ಟ. ಸೊ ಈ ಸೀರೆ ಉಟ್ಕೊಂಡು ಹೋಗಿದ್ದೆ.
ಕೊನೆಯದಾಗಿ ಅತ್ತೆ ಮಾವ ಒಂದು ಚಿಕ್ಕ ಮನೆ ಕಟ್ಟಿಸ್ತಿದ್ದಾರೆ ನಮ್ಮ ಊರಲ್ಲಿ, ನಮ್ಮ ಜಾಗದಲ್ಲಿ. ಸೊ ಆ ಮನೆಯದು ಗುದ್ಲಿ ಪೂಜೆ ಪ್ರೋಗ್ರಾಮ್ ಕೂಡ ಇತ್ತು. ಆ ಪೂಜೆ ನಡೆದಿದ್ದ ಕೆಲವೊಂದು ಮೂಮೆಂಟ್ಸು, ಹಾಗೆಯೇ ಅದಾದಮೇಲೆ ಮನೆಗೆ ಪ್ಲ್ಯಾನ್ ಪ್ರಕಾರ ಮಾರ್ಕಿಂಗ್ ಮಾಡಿರೋ ಕೆಲವು ಕ್ಲಿಪ್ಪಿಂಗ್ಸು, ಇದನ್ನೆಲ್ಲ ನೀವು ನೋಡ್ಬೋದು. ನಮ್ಮ ಮನೆಯಲ್ಲಿ ಯಾವುದೇ ಏನು ಒಳ್ಳೆ ಕಾರ್ಯ ನಡೆದ್ರೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವಾಗಲೂ. ಯಾಕಂದರೆ ನಮ್ಮ ಎಲ್ಲ ಹೆಜ್ಜೆಯಲ್ಲೂ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಮನೆ ಪ್ರೋಗ್ರೆಸ್ ಆದಂಗೂ ನಿಮಗೆ ಪ್ರೋಗ್ರೆಸ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವ್ಲಾಗ್ ನೋಡ್ತಾ ಇರ್ಬೋದು ನೀವು. ಸೊ ಈ ಚಿಕ್ಕ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಇವತ್ತು ಚರಿತ್ ಬಾಯ್ ಮಾಡ್ತಿದ್ದಾನೆ ನನ್ನ ಬದಲು, ನೋಡಿ ಹೇಗೆ ಬಾಯ್ ಮಾಡ್ತಾನೆ ಅಂತ. ಬಾಯ್.